ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನ್ರಿ ನಂದಿ ಬೆಟ್ಟಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಅಲ್ಲಿ ಎಲ್ಲಾದ್ರೂ ಹತ್ರನೇ ಹೋಗ್ಬೋದಾಗಿತ್ತಲ್ಲ, ಇಷ್ಟು ದೂರ ಕರ್ಕೊಂಡ್ ಬಂದಿದ್ದೀರಾ? ಅಮ್ಮ, ನಾನೆಲ್ಲ ಕರ್ಕೊಂಡು ಬಂದಿದ್ದು. ಆ ಚೀಟಿ ಇದೆ ನೋಡು, ಆ ಚೀಟಿಲಿ ಬರ್ದಿದೆ ಇಲ್ಲಿ ಕರ್ಕೊಂಡು ಬನ್ನಿ, ಇಲ್ಲಿ ಬನ್ನಿ ಅಂತ. ಆಗೋಸ್ಕರ ಬಂದೆ ನಾನು. ಇದು ಸತ್ಯ ಕಾರ್ತಿಕ್ ಪ್ಲಾನೆ. ಹೌದು ಊರ್ಮಿಳಾ, ನನಗೂ ಚೀಟಿ ನೋಡಿ ಆಶ್ಚರ್ಯ ಆಯಿತು. ಹೌದು, ನಮಗೆ ನಂದಿ ಬೆಟ್ಟ ಫೇವ್ರೆಟ್ ಸ್ಪಾಟ್ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು? ಹೌದು, ಇವ್ರಿಗೆ ಹೇಗೆ ಗೊತ್ತಾಯ್ತು? ಅದರಲ್ಲೂ ನಾವು ಇತ್ತೀಚೆಗಂತೂ ಇಲ್ಲಿಗೆ ಬಂದೇ ಇಲ್ಲ. ಮನೆ ಮಕ್ಕಳು ಸಂಸಾರ ಅಂತ ಕಳ್ದೆ ಹೋಗ್ಬಿಟ್ಟಿದ್ದೀವಿ ಅಲ್ವಾ? ಮುಂಚೆ ನಾವು ಲಾಂಗ್ ಡ್ರೈವ್ ನೆಪದಲ್ಲಿ ಇಲ್ಲಿಗೆ ಬಂದ್ಬಿಡ್ತಾ ಇದ್ವಿ. ಸರಿ ಸರಿ, ರೆಡಿ, ಫಸ್ಟ್ ಟಿಫನ್ ಮಾಡೋಣ. ರೀ, ಇಲ್ಲೊಬ್ಬ ಗಾಡಿ ಮೇಲೆ ಚಿತ್ರಾನ್ನ ಮಾಡ್ತಿರ್ತಾರಲ್ವಾ, ಆ ಚಿತ್ರಾನ್ನ ತಿನ್ನೋಣವಾ? ಅಷ್ಟೇ ತಾನೇ, ಬಾ ಹೋಗೋಣ. ಏನಿದು ಡಾರ್ಲಿಂಗು, ನಾವು ಪದೇ ಪದೇ ಸೋಲ್ತಾ ಇದ್ರೆ ಮೂಲೆ ಗುಂಪಾಗ್ಬಿಡ್ತೀವಿ ಅಷ್ಟೇ. ನಮ್ಮ ಮರ್ಯಾದೆಗೆ 3 ಕಾಸು ಬೆಲೆನೂ ಇರಲ್ಲ. ಈಗೇನು ನಮಗೆ ಮಹಾ ಮರ್ಯಾದೆ ಸಿಗ್ತಿದ್ಯಾ? ಆ ಸತ್ಯ ಬಂದಮೇಲಂತೂ ಎಲ್ಲರೂ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ನಿಜ ಹೇಳ್ತಿದ್ಯಾ ಡಾರ್ಲಿಂಗು, ನಾವು ಇದಕ್ಕೇನಾದರೂ ಮಾಡಲೇಬೇಕು. ಆ ಸತ್ಯಂಗೆ ಮುಟ್ಟು ನೋಡ್ಕೊಳ್ಳೋ ಥರ ಏನಾದರೂ ವಾಪಸ್ ಕೊಡಲೇಬೇಕು ಡಾರ್ಲಿಂಗು. ಎಸ್ ಸುಹಾಸ್, ಈ ವಿಕ್ಟ್ರಿ ನಮಗೆ ಬೇಕೇ ಬೇಕು. ಆ ಸತ್ಯಂಗೆ ಒಂದು ಗತಿ ಕಾಣಿಸ್ಲೇಬೇಕು. ಪದೇ ಪದೇ ಸೋತ ಮೇಲೆ ಸಿಗೋ ವಿಕ್ಟ್ರಿ ಇದೆಯಲ್ಲ, ಅದು ಬೂಸ್ಟರ್ ಡೋಸ್. ಇದು ಒಂದು ಸಲ ನಾವು ಗೆದ್ದರೆ ಸಾಕು, ನಮ್ಮನ್ನು ಮತ್ತೆ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಅದೇ ಆ ವಿಕ್ಟ್ರಿ ಸಿಗೋದು ಯಾವಾಗ ಡಾರ್ಲಿಂಗು? ಇವತ್ತೇ. ನೋಡ್ತಾ ಇರು, ಇವತ್ತು ನಾನು ಮಾಡಿರೋ ಪ್ಲ್ಯಾನ್ಗೆ ಆ ಸತ್ಯ ಹೇಗೆ ಅದ್ರೋಗ್ತಾಳೆ ಅಂತ. ಏನು ಪ್ಲ್ಯಾನ್ ಮಾಡಿದ್ಯಾ ಡಾರ್ಲಿಂಗು?
ಏಯ್ ಏನು ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದೆಯಾ? ಅಲ್ಲಿ ನೋಡು, ಚಿಕ್ಕ ಮಾವ ಚಿಕ್ಕತ್ತೆ ಕೈನ ಎಷ್ಟು ರೊಮ್ಯಾಂಟಿಕ್ ಆಗಿ ಹಿಡ್ಕೊಂಡಿದ್ದಾರೆ. ಗಂಡ ಹೆಂಡ್ತಿ ತಾನೆ, ಅದ್ರಲ್ಲೇನಿದೆ ಸ್ಪೆಷಲ್ಲು? ನಾವಿಬ್ರು ಗಂಡ ಹೆಂಡ್ತಿನೇ. ನೀನು ಯಾವತ್ತೂ ಆ ರೀತಿ ರೊಮ್ಯಾಂಟಿಕ್ ಆಗಿ ಕೈಯೇ ಹಿಡ್ಕೊಂಡಿಲ್ಲ. ಹಲೋ, ಕನ್ಸು ಕಾಣಬೇಡ, ನಮ್ಮ ಮಧ್ಯ ಆ ಸೀನೆಲ್ಲ ಇಲ್ಲ. ಅದು ಸರಿ, ತಿಂಡಿ ತಿನ್ನೋದು ಎಲ್ಲಿ ಅಂತ ಹೇಳು, ಹೊಟ್ಟೆ ಹಸಿತಾ ಇದೆ. ಇರು, ಅದು ಬರುತ್ತೆ. ರಿಯಲಿ? ಯಾ ಅಲ್ಲಿ ನೋಡು ಬಂತು. ಥ್ಯಾಂಕ್ ಯು. ನೀನ್ ಯಾಕೆ ಹಿಂಗ್ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ತಿಂಡಿ ಅಂದೆ ತಾನೆ, ತಿನ್ನು. ನಾವ್ ಅಲ್ಲಿ ಹೋದ್ರೆ ಅವ್ರ ಪ್ರೈವಸಿಗೆ ತೊಂದರೆ ಆಗುತ್ತೆ ಅಂತ ಇಲ್ಲಿಗೆ ತರಿಸ್ದೆ. ಮತ್ತೆ ಒಂದೇ ಒಂದು ಪ್ಲೇಟ್ ತರಿಸಿದ್ಯಾ, ನೀನೇನು ತಿಂತ್ಯಾ? ಹಲೋ, ನನಗೂ ನಿನ್ಗೂ ಇದ್ರಲ್ಲೆಮ್ಮ. ಒಂದೇ ಪ್ಲೇಟ್ ಅಲ್ಲ? ಅಲ್ಲಿ ನೋಡು. ದಿಸ್ ಇಸ್ ಟೂ ಮಚ್ ಸತ್ಯ. ಅವ್ರು ಒಂದೇ ಪ್ಲೇಟಲ್ಲಿ ತಿಂತಾರೆ ಅಂತ ನಾವಿಬ್ರು ಒಂದೇ ಪ್ಲೇಟಲ್ಲಿ ತಿನ್ಬೇಕಾ? ಅವರೇ ತಿನ್ನುವಾಗ ನಾವು ತಿಂದಿದ್ರೆ ಚೆನ್ನಾಗಿರುತ್ತಾ? ನಾವು ಬೇರೆ ಈಗ ತಾನೇ ಮದುವೆ ಆಗಿರೋ ಯಂಗ್ ಕಪಲ್ಲು. ಈ ವೆದರಲ್ಲಿ, ಈ ನೇಚರಲ್ಲಿ ಇಷ್ಟಾದರೂ ರೊಮ್ಯಾಂಟಿಕ್ ಆಗಿರೋದು ಬೇಡವಾ? ತಗೋ. ಏನೇ ಬರಲಿ ಜೊತೆಯಾಗಿ ನೀನೆ ನನ್ನ ಕಥೆಯಾಗಿ ಮೀರುವ ಬಂಧನ. ಏನ್ ಮಾಡ್ತಾ ಇದ್ಯಾ? ನಿನ್ ಸೇವೆ ನನ್ಗೇನ್ ಬೇಕಾಗಿಲ್ಲ.
ಪತಿಯೇ ಪರದೈವ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀನ್ ಕಾರ ಅಂತ ಒದ್ದಾಡುವಾಗ ನಾನ್ ಸುಮ್ನಿದ್ರೆ ಆ ದೇವ್ರು ಮೆಚ್ತಾನ? ಅಷ್ಟಕ್ಕೂ ನಾನು ಹೆಣ್ಣು ಹುಡುಗನ ಗಂಡ ಅಂತ ಕಟ್ಕೊಂಡಿದ್ದೀನಿ. ಇಷ್ಟು ಮಾಡ್ದಿದ್ರೆ ಹೇಗೆ? ಇಷ್ಟಕ್ಕೆಲ್ಲ ಅಳ್ತಿಲ್ಲ ಅಮೂಲ್ ಬೇಬಿ. ಅಷ್ಟೊಂದು ಕಾರ ಆಯ್ತಾ? ಕಾರಕ್ಕಲ್ಲಮ್ಮ, ನನ್ನ ಕರ್ಮಕ್ಕೆ ಅಳ್ತಾ ಇರೋದು. ಕರ್ಮ ಅಲ್ಲ ಕಣಯ್ಯ, ನಿನ್ ಪುಣ್ಯ. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದನೇ ಈ ಜನ್ಮದಲ್ಲಿ ನಾನು ನಿನಗೆ ಸಿಕ್ಕಿದ್ದು. ಹೌದಮ್ಮ, ನಿನ್ನ ಪಡೆಯಕ್ಕೆ ನಾನು ತಪಸ್ಸೆ ಮಾಡಬೇಕಾಗಿತ್ತು ಅಲ್ವಾ? ಮತ್ತೆ ನಿನ್ನ ದೇವ್ರ ತರ ನೋಡ್ಕೊಳ್ಳೋ ಹುಡುಗಿ ಸಿಕ್ಕಿದಾಳೆ. ಇದಕ್ಕಿನ್ನ ಇನ್ನೇನ್ ಬೇಕು ನಿಂಗೆ? ನೋಡ್ತಿರೋ ಅಮೂಲ್ ಬೇಬಿ, ಇಷ್ಟು ದಿನದ್ದೇ ಒಂದ್ ಲೆಕ್ಕ ಆದ್ರೆ ಇನ್ಮೇಲಿಂದು ಬೇರೆನೆ ಲೆಕ್ಕ. ನಾವಿಬ್ರು ಚಿಕ್ಕ ಮಾವ ಅತ್ತೆ ತರಾನೇ ಅಂಟ್ಕೊಂಡು ಕೂರೋ ಟೈಮ್ ಬರುತ್ತೆ. ಮುಂದೆ ಎಲ್ಲ ರಮ್ಯ ಚೈತ್ರ ಕಾಲನೇ. ತುಂಬಾ ಪ್ರೀತಿ, ಕಡಿಮೆ ಪಜೀತಿ. ಐ ಲವ್ ಯು ಕಣ. ಲಕ್ಕಿ ನೀನು. ಈ ಮದುವೆ ಮಾಡ್ಕೊಳ್ಳೋದು ಸಾಕು, ಮಕ್ಕಳು ಮಾಡ್ಕೊಳ್ಳೋದು ಸಾಕು. ಇನ್ನೇತ್ರಿ ಮುದ್ಕಿ ಸೀರೆನೂ ನಾನೇ ತಿಕ್ಕಬೇಕು. ಫಾಲ್ಸ್ ರಾಡಿ ಮಾಡ್ಕೊಂಡಳತೈ. ಕಾವೇರಕ್ಕ, ನಿಮ್ದೇನವಾ? ಇವತ್ತು ಬಟ್ಟೆ ಎಲ್ಲ ನಾನೇ ಹೋಗಿತೀನಿ. ನೀನ್ ಕೆಲಸ ಮಾಡ್ಕೊಡ್ತೀಯಾ? ಏನಾದ್ರೂ ಕೆಲಸ ಹೇಳಿದ್ರೆ ಸಿಡು ಅಂತಿದ್ದೆ. ಇವತ್ತೇನು ವಿಶೇಷ? ವಿಶೇಷ ಏನಿಲ್ಲ ಅಕ್ಕ, ನಾನು ಫ್ರೀಯಾಗೇ ಇದ್ದೆ. ನಿನ್ನ ಮಗನೂ ಚಿಕ್ಕವನು, ಅವನನ್ನು ನೋಡ್ಕೊಂಡು ಈ ಕೆಲಸ ಎಲ್ಲ ಮಾಡೋದು ಕಷ್ಟ ಅಲ್ವಾ, ಅದಕ್ಕೆ ಸಹಾಯ ಮಾಡೋಣ ಅಂತ ಬಂದೆ. ಏ ಬುಡವಿ, ನೀನ್ ಯಾಕೆ ಇದನ್ನೆಲ್ಲ ಮಾಡಿ? ನಿನ್ನ ಕೈಲಿ ನಮ್ಮನೆ ಚಾಕರಿ ಮಾಡಿಸ್ಕೊಂಡ್ರೆ ಬಾಲ ಸುಮ್ಮನೆ ಬಿಟ್ಟಾನೆ. ತೆಗಿ. ಚೋಟಾ, ನಿಜವಾಗ್ಲೂ ಇವಳು ನನ್ನ ಹೆಂಡ್ರು ದಿವ್ಯಾನೇನಾ? ಅನುಮಾನನೇ ಬೇಡ ದೇವರು, ಇದು ನಿಮ್ಮನೆ ಮಹಾಲಕ್ಷ್ಮಿನೇ. ಆದರೆ ಪಕ್ಕದ ಮನೆಯವ್ರಿಗೆ ಹೆಲ್ಪ್ ಮಾಡ್ಕೊಡ್ಲಾ ಅಂತ ಕೇಳ್ಕೊಳಕ್ಕೆ ಹೋಗಿದ್ದಾರೆ ಅಷ್ಟೇ. ನಿಮ್ಮನೆ ನಮ್ಮನೆ ಬೇರೆನ ಕಾವೇರಕ್ಕ? ನೀನು ನನಗೋಸ್ಕರ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ. ಒಂದಿನ ನಿಮ್ಮ ಮನೆ ಬಟ್ಟೆ ತೊಳೆದ್ರೆ ನನ್ನ ಕೈ ಏನು ಸೌದಾಗುತ್ತಾ? ನೀನು ಬಾಯಿ ಕಡ ಬಾರಕ್ಕ, ನೀನು ಬಾ. ಏನೋ ಚೋಟ, ಈ ರೇಂಜಿಗೆ ಪವಾಡನೇ ನಡೀತೈತೆ. ಲವ್, ಏನು ಹೆಚ್ಚು ಕಡಿಮೆ ಆಗಲ್ಲ ತಾನೇ? ಏ ಬಾಬಾಯ, ಯಾಕೆ ಅಡ್ಬಾಯ್ ಆಗ್ತೀಯಾ? ಏನೂ ಆಗಲ್ಲ, ಸುಮ್ಕಿರು. ದಿವ್ಯಾ, ನಿನ್ನ ಕೈಲಿ ಕೆಲಸ ಮಾಡ್ಸಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಆದ್ರೂ ನೀನೇ ಇಷ್ಟಪಟ್ಟು ಹೆಂಗೂ ಬಟ್ಟೆ ತೊಳಿತಾ ಇದೆಯಲ್ಲ, ಅದಕ್ಕೆ ನಿನ್ಗೆ ಯಾಕೆ ಬೇಜಾರು ಮಾಡೋದು ಅಂತ ಇನ್ನೊಂದು 4 ಎಕ್ಸ್ಟ್ರಾ ತಂದಿದ್ದೀನಿ. ಅಕ್ಕ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಬೇಕಿದ್ರೆ ನಿನ್ನ ಗಂಡ ಪ್ರಕಾಶನ್ ಬಟ್ಟೆನ ತೊಗೊಂಡ್ ಬಾ, ಎಲ್ಲ ಒಗ್ದಾಕ್ತೀನಿ. ಏಯ್ ಕಾವೇರಿ, ನಾನೇನು ನಿನ್ನ ಮನೆ ಆಳ ತಂದು ನನ್ನ ಮುಂದೆ ಹಾಕಕ್ಕೆ? ನಾನು ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ಯಾ? ನಾನು ಇದನ್ನೆಲ್ಲ ಮಾಡ್ತಾ ಇರೋದು ಮಾವನಿಗೋಸ್ಕರ ಕಣೆ. ಬಿಸಿ 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 ಟೀ ಊರ್ಮಿಳ. ಏನ್ರಿ ಇದು, ಒಂದೇ ಒಂದು ಕಪ್ ತಂದಿದ್ದೀರಾ? ಎಲ್ಲದನ್ನು ಬೈಟು ಮಾಡಿಕೊಂಡು ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ. ತಗೋ.
ಅರೆ 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 ಊರ್ಮಿಳ, ಎಷ್ಟು ದಿನ ಆಗೋಯ್ತು ನಿನ್ನ ನಾಚಿಕೆ ನೋಡಿ. ಮದುವೆದ ಹೊಸರಲ್ಲಿ ಹೀಗೆ ಇಲ್ಲಿಗೆ ಬಂದು ಬೈಟು ಟೀ ತೊಗೊಂಡು ಕುಡಿತಾ ಇದ್ವಿ. ಆದರೆ ಆಮೇಲೆ ಮನೆ ಮಕ್ಕಳು ಸಂಸಾರ ಅಂತ ಆದಮೇಲೆ ಇದೆಲ್ಲ ಮತ್ತೆ ಹೋಯ್ತು ಅಲ್ವಾ? ಮತ್ತೆ ಇದನ್ನೆಲ್ಲ ನಮಗೆ ಜ್ಞಾಪಿಸೋದಕ್ಕೆ ನಮ್ಮ ಸತ್ಯನೇ ಬರಬೇಕಾಯ್ತು. ಏನೇ ಹೇಳು ಊರ್ಮಿಳ, ಈ ಬೈಟುನಲ್ಲಿ ರುಚಿನೇ ಬೇರೆ ಅಲ್ಲ? ಥ್ಯಾಂಕ್ ಯು ರೀ. ನಾನು ಇವತ್ತು ಇಷ್ಟೊಂದು ಖುಷಿಯಾಗಿರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ಸು ನನಗೆ ಹೇಳಬೇಡ ಊರ್ಮಿಳ. ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಾವು ಸತ್ಯನ್ಗೆ ಕಾರ್ತಿಕ್ಗೆ. ಯಾಕೆಂದರೆ ಈ ಪ್ಲ್ಯಾನ್ ಎಲ್ಲ ಅವ್ರದ್ದೇ ತಾನೇ. ಹೌದು ರೀ, ಪಾಪ ನಾವೇ ಮರ್ತಿದ್ದು ನಮ್ಮ ಆ್ಯನಿವರ್ಸರಿ ನೆನಪು ಮಾಡಿ ನಮ್ಗೆ ಎಂಥ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅಷ್ಟೇ ಅಲ್ಲ ಊರ್ಮಿಳ, ತಿಂಡಿ ತಿಂದಮೇಲೆ ಬಿಲ್ ಕೊಡೋಕ್ಕೆ ಕೌಂಟರ್ ಹತ್ರ ಹೋದೆ. ಅವನು ಒಂದು ಚೀಟಿ ಕೊಟ್ಟ. ಅರೆ ಏನಯ್ಯ ಚೀಟಿ ಅಂದರೆ ಟೀ ಕುಡಿಯೋದಕ್ಕೆ ಇಲ್ಲಿಗೆ ಬರಬೇಕು ಅಂತ ಬರ್ದಿತ್ತು. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ಹೌದಾ ರೀ? ಎಷ್ಟು ಕಿಲಾಡಿಗಳು ನೋಡಿ, ಫುಲ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಸದ್ಯ ಅವ್ರ ದೆಸೆಯಿಂದ ನೀವು ನನಗೆ ಸಿಕ್ಕಿದ್ರಲ್ಲ, ನಂಗೆ ಅದೇ ಖುಷಿ. ನೀನು ಸಿಕ್ಕ ಯಾವುದೋ ಕಾಲ ಆಯಿತು ಊರ್ಮಿಳ. ಇನ್ಮೇಲಿಂದ ನಿನಗೋಸ್ಕರ ಟೈಮ್ ಮಾಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ನಿಜವಾಗ್ಲೂ? ನಿಜವಾಗ್ಲೂ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಓವೇನು ಮಧುರೈ ಬಂಧನ. ಏನು ಏನಾಗಿ ನೋಡ್ತಾ ಇದೆಯಾ? ಏನಿಲ್ಲ, ಟೀನ 2 ಗ್ಲಾಸ್ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಅನ್ಸುತ್ತೆ. ತಿಂಡಿನೇನೋ ಒಂದೇ ಪ್ಲೇಟಲ್ಲಿ ತಿನ್ಬೋದು, ಆದರೆ ಟೀನ ಕುಡಿಯೋಕ್ಕಾಗಲ್ಲ ಅನ್ಸುತ್ತೆ. ಈ ಡೌಗೆಲ್ಲ ಏನು ಕಡಿಮೆ ಇಲ್ಲ. ನಿನಗೆ ಗೊತ್ತಿತ್ತು ನೀನು ಒಂದೇ ಒಂದು ಕಪ್ ತಂದಿದ್ರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ, ಜಗಳ ಆಡ್ತೀನಿ ಅಂತ. ಅದಕ್ಕೆ 2 ಕಪ್ ತಂದಿದ್ಯಾ. ಓಹೋ, ನಿನಗೆ ಹೆದರ್ಕೊಂಡು 2 ತಂದೆ ಅಂದ್ಕೊಂಡಿದ್ಯಾ? ನಿನ್ ಜೊತೆ ಬೈಟು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ 2 ತಂದಿರೋದು. ಸ್ಕೋಪ್ ತಗೋಬೇಡ. ಓ ಹೌದಾ? ಸತ್ಯ ಅಲ್ಲು ಚಿಕ್ಕಪ್ಪ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ. ಏಯ್ ಏನ್ ಮಾಡ್ತಿದ್ಯಾ? ನನ್ ಗ್ಲಾಸಿಗೆ ಯಾಕೆ ಹೋಗ್ದೆ? ಲೂಸಾ ನೀನು? ಒಂದೇ ತಟ್ಟೆಯಲ್ಲಿ ನನ್ನ ತಿಂಡಿ ತಿಂದವ್ರಿಗೆ ಬೈಟು ಟೀ ಕುಡಿಯೋಕ್ಕಾಗಲ್ವಾ? ಓ, ನನ್ನ ಜೊತೆ ಟೀನ ಶೇರ್ ಮಾಡಬೇಕು ಅಂತ ಆಸೆ ಅಲ್ಲ ನಿನಗೆ? ಹಲೋ, ಆಸೆ ಗೀಸೆ ಎಲ್ಲ ಏನೂ ಇಲ್ಲ, ರಿವೆಂಜು. ಏನೇ ಆಗಿದ್ರು ಟೀನ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಟೀ ಅಂದ್ರೆ ನನಗೆ ಎಷ್ಟು ಲವ್ ಅಂತ ನಿನಗೆ ಗೊತ್ತು ತಾನೆ? ಈಗ ನೀನು ಕುಡಿಲೇಬೇಕು, ನಿನ್ನ ಹತ್ರ ಬೇರೆ ಚಾಯ್ಸ್ ಇಲ್ಲ. ಯಾಕಿಲ್ಲ? ನಾನು ಬೇರೆ ಆರ್ಡರ್ ಮಾಡ್ಕೋತೀನಿ.
ನೀನ್ ಬೇರೆ ಟೀ ಆರ್ಡರ್ ಮಾಡಿದ್ರೆ ನಿನ್ ಬಾಯಲ್ಲಿ ಬರೋ ಪ್ರೀತಿ ಮಾತೆಲ್ಲ ಬೂಟಾಟ್ಗೆ ನಿನ್ ಮನ್ಸಲ್ಲಿ ಏನೂ ಇಲ್ಲ ಅಂತ ನಾನು ಅನ್ಕೋತೀನಿ. ದೇವ್ರೆ, ಒಂದು ಗ್ಲಾಸ್ ಟೀನಲ್ಲಿ ನನ್ನ ಲವ್ನ ಪ್ರೂವ್ ಮಾಡ್ಕೋಬೇಕಾ? ಇದು ನಿನಗೆ ನ್ಯಾಯ ಅನ್ಸುತ್ತಾ? ಕುಡಿ ಕುಡಿ, ಏನ್ ಯೋಚನೆ ಮಾಡ್ತಾ ಇದ್ಯಾ?